ಮಾತಾಡ್ತಾ ಇದ್ದೆ ದ್ವಿಚಕ್ರ ವಾಹನಗಳಿಗೆ ಇನ್ನು ಮುಂದೆ ಟೋಲು ಅಂತ. ಒಂದು ಕಡೆ ಫೋರ್ ವೀಲರ್ಸ್ಗಳಿಗೆ ಗುಡ್ ನ್ಯೂಸು, ಯಾಕಂದರೆ 3,000 ರೂಪಾಯಿ ಕೊಟ್ಟು ಪಾಸ್ ತಗೊಂಡ್ರೆ 1 ವರ್ಷ ಅವಧಿ ಇರುತ್ತೆ, ಅಥವಾ 200 ಟೋಲ್ಗಳನ್ನು ಕ್ರಾಸ್ ಮಾಡ್ಬೋದು. ಆವ್ರೇಜ್ ನಿಮಗೆ ಒಂದು ಟೋಲ್ ಕ್ರಾಸ್ ಮಾಡೋದಕ್ಕೆ 15 ರೂಪಾಯಿ ಅಂತ, ಸ್ವಲ್ಪ ಉಳಿತಾಯ ಆಗುತ್ತೆ. ಅದು ಒಂದು ಕಡೆ ಗುಡ್ ನ್ಯೂಸ್ ಆದರೆ ಫೋರ್ ವೀಲರ್ಸ್ಗೆ, ಟೂ ವೀಲರ್ಸ್ಗೆ ಮಾತ್ರ ಬ್ಯಾಡ್ ನ್ಯೂಸ್. ಯಾಕಂದರೆ ಫ್ರೀಯಾಗಿ ಹೋಗ್ತಾ ಇದ್ದಂತಹ ಜಾಗದಲ್ಲಿ ಇನ್ನು ಮುಂದೆ ದುಡ್ಡು ಕೊಟ್ಟು ಹೋಗಬೇಕಾಗತ್ತೆ, ಟೋಲ್ ಕಟ್ಟಬೇಕಾಗತ್ತೆ. ಇನ್ನು ಮುಂದೆ ಫಾಸ್ಟ್ಯಾಗ್ ಸ್ಕೂಟ್ರು ಕೂಡ ಅಂಟಿಸ್ಕೊಂಡು ಓಡಾಡಬೇಕಾಗತ್ತೆ. ಇದಕ್ಕೆ ಜನ ಏನಂತಾರೆ ಅಂತ ಕೇಳ್ತಾ ಇದ್ದೆ. ಕಾಲರ್ ರೆಡಿ ಇದ್ದಾರೆ, ಪ್ರಜ್ಞಾ ಅಂತ ಹೇಳಿ ಮೊದಲನೇ ಕಾಲರ್. ಪ್ರಜ್ಞಾರೇ ನಮಸ್ತೆ, ಹೇಳಿ ಮೇಡಮ್, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಈ ಸರ್ಕಾರ ಬಂದಾಗಿನಿಂದ ಒಂದೇ ಗೋಳು ರೀ, ನಮ್ಗೆ ಸಾಕಾಗೋಗ್ಬಿಟ್ಟದ. ಯಾವಾಗ ಕಿತ್ತಿ ಎಸಿಬೇಕೋ ಗೊತ್ತಾಗೋಲ್ದು. ಈಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಅಕ್ಕಿ ಬೇಳೆ ಎಲ್ಲ ರೇಟ್ ಜಾಸ್ತಿ ಮಾಡಿದ್ದಾರೆ, ಟೋಲ್ ಜಾಸ್ತಿ ಮಾಡಿದ್ದಾರೆ, ಹಾಲಿಂದ 4,000 ರೇಟ್ ಜಾಸ್ತಿ ಮಾಡಿದ್ದಾರೆ. ಇನ್ನೇನ್ ಮಾಡ್ತಾರೆ ಇನ್ನ? ಸಾಕಾಗೋಗ್ಬಿಟ್ಟು ಸರ್, ಇವ್ರು ಯಾವಾಗ ಕಿತ್ತಿ ಎಸಿತಾರೋ ಗೊತ್ತಾಗೋಲ್ದು. ಏನ್ ಸರ್ ಮುಂದೆ ಏನ್ ಟೂ ವೀಲರ್ಸ್ ತಗೊಂಡ್ ಹೋಗ್ಬೇಕು, ಏನ್ ಮಾಡ್ಬೇಕು? ಮುಂಚೆ ಫ್ರೀಯಾಗಿ ಓಡಾಡ್ತಾ ಇದ್ರು ಬೈಕಲ್ಲಿ ಆರಾಮಾಗಿ, ಬೈಕಲ್ಲಿ ಯಾಕೆ ಅದ್ರ ಮೇಲೆ ಕಣ್ಣು ಬಿತ್ತು ಅಂತ ಗೊತ್ತಾಗ್ಲಿಲ್ಲ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ. ಸಿದ್ದರಾಮಯ್ಯನಿಗೆ ಬೇಕಾದ ಎಲ್ಲಿ ಬರ್ತಾವ ಕಾಸು ಬರ್ತಾವ ಅಂಬೋದು ನೋಡ್ತಾನೆ ಇರ್ತಾನ ಅವನು. ಅದ್ ನೋಡಿ 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 ಸಾಕಾಗೋಗ್ಬಿಟ್ಟ ಸರ್ ಅವಂತು. ಯಾವತ್ತು ತಲುಪ್ತಾನೋ ಗೊತ್ತಿಲ್ಲ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಪ್ರಜ್ಞಾ ಅವರೇ ಇಷ್ಟೊತ್ತು ಮಾತನಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ, ಕೃಷ್ಣ ಶೆಟ್ಟಿ ಅಂತ ಹೇಳಿ. ಕೃಷ್ಣ ಅವರೇ ನಮಸ್ತೆ. ನಮಸ್ಕಾರ ಸರ್. ಸರ್ ಏನ್ ಹೇಳ್ತೀರಿ ಸರ್ ಇದಕ್ಕೆ? ಸರ್ ಈಗ ನಾವು ಸ್ವಂತಕ್ಕೆ ಗಾಡಿ ತಗೊಂತೀವಿ, ಫೈನಾನ್ಸಿಯಲ್ ಇಲ್ಲ ಏನೋ ಲೋನ್ ತಗೊಂಡಿರ್ತೀವಿ ಸರ್. ಅದಕ್ಕೆ ನಾವು ಈಗ ಗಾಡಿ ಪೆಟ್ರೋಲ್ ಹಾಕ್ಸಿ ಟ್ಯಾಕ್ಸ್ ಕಟ್ಟಿ ಆದ್ರೂ ಸ್ವಲ್ಪ ಟೋಲ್ ಕೇಳ್ತಾರಲ್ಲ, ಸರಿನಾ ಸರ್ ಇದು? ಇದು ಆಕ್ಚುಲಿ ಏನ್ ಗೊತ್ತಾ, ಫೋರ್ ವೀಲರ್ಸ್ ಗಳಿಗೆ ಗುಡ್ ನ್ಯೂಸ್ ಇದೆ ಆಯ್ತಾ. ನೀವು 3,000 ರೂಪಾಯಿ ಪೇ ಮಾಡಿದ್ರೆ 1 ವರ್ಷ ಟೈಮು, ಆಮೇಲೆ 200 ಟೋಲ್ ಕ್ರಾಸ್ ಮಾಡ್ಬೋದು. ಆದ್ರೆ ಇಲ್ಲಿ ಬೈಕು ಫ್ರೀ ಆಗಿ ಹೋಗ್ತಾ ಇತ್ತು ಟೋಲ್ ಅಲ್ಲಿ ಒಂದೆರಡು ಕಡೆ. ಆ ಫ್ರೀ ಆಗಿ ಹೋಗೋ ಜಾಗದಲ್ಲಿ ಇನ್ನು ಮುಂದೆ ದುಡ್ಡು ಕಟ್ಬೇಕು ಬೈಕ್ ಸವಾರರು. ಅಲ್ಲ ಸರ್, ಈಗ ಅದೇ ಕರೆಕ್ಟ್. ನಾವು ಈಗ ಟ್ಯಾಕ್ಸ್ ವರ್ಷಕ್ಕೋಸ್ಕರ ಟ್ಯಾಕ್ಸ್ ಕಟ್ತೀವಿ ಸರ್ ಅದಕ್ಕೆ, ಟೂ ವೀಲರ್ಗೆ. ಆದ್ರೂ ಅದಕ್ಕೆ ಪೆಟ್ರೋಲ್ ಹಾಕ್ತಿವಿ. ಈಗ ಟೋಲ್ ಕಟ್ಟಬೇಕು ಅಂದ್ರೆ ಹೆಂಗೆ ಸರ್ ಇದು ಕತೆ? ನಿಜ 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 ನಿಜ, ಹೌದು ಅಲ್ವಾ? ಈಗ ನಾವು ಏನೋ ಒಂದು ಬಿಸ್ನೆಸ್ ಮಾಡ್ತೀವಿ, ಎಲ್ಲಾರು ಹೋಗೋ ಸಂದರ್ಭ ಬಂದಿರುತ್ತೆ, ನಮ್ಗೆ ದುಡ್ಡೇರಲ್ಲ ಜೋಬಲ್ಲಿ, ಅಲ್ವಾ? ಹೌದು. ಈಗ ಅರ್ಜೆಂಟ್ ಟೋಲ್ ಕಟ್ಟಬೇಕು ಅಂದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು, ಯಾವ ತರ ಮಾಡ್ಬೇಕು, ಅಲ್ವಾ? ಓಕೆ ಓಕೆ, ಎಸ್, ಥ್ಯಾಂಕ್ ಯು ಕೃಷ್ಣ ಅವರೇ ಇಷ್ಟೊತ್ತು ಮಾತನಾಡಿದಕ್ಕಾಗಿ. ಮತ್ತೊಬ್ರು ಕಾಲರ್ ಹಿಡಿದ್ದಾರೆ ಬೀದರ್ನಿಂದ, ರಮೇಶ್ ಅಂತ ಹೇಳಿ. ರಮೇಶ್ ಅವರೇ ನಮಸ್ತೆ. ನಮಸ್ತೆ ಸರ್. ಸರ್ ಹೇಳಿ ಸರ್. ಈಗ ಸರ್ ಟೋಲ್ ಗೇಟು ಟೂ ವೀಲರು ಕಾರಿಗೆ, ಲಾರಿಗೆ, ಬಸ್ಸಿಗೆ ಇತ್ತು. ಇವಾಗ ಟೂ ವೀಲರ್ಗೂ ಮಾಡಿದ್ದಾರೆ ಸರ್. ಹೌದು, ಟೋಲ್ ಕಟ್ಬೇಕಂತ ಮಾಡಿದ್ದಾರೆ. ಯಾಕೆ ಸರ್? ಈಗ ಸಾಮಾನ್ಯ ಬಡ ಜನರು ನೋಡಿ ಸರ್, ಕಟ್ಬೇಕಂತಂದ್ರೆ 12,000 ರೂಪಾಯಿ ಸ್ಯಾಲ್ರಿ ಇರುತ್ತೆ ಅವರಿಗೆ. ಪ್ರತಿ ಒಂದು ಏರಿಕೆ ಮಾಡ್ತಾ ಇದಾರೆ. ಬಟ್ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡೋರಿಗೆ ಸ್ಯಾಲ್ರಿ ಯಾಕೆ ಏರಿಕೆ ಮಾಡಲ್ಲ ಸರ್? ಅದ್ರ ಬಗ್ಗೆ ಯಾಕೆ ಯಾರು ಮಾತಾಡಲ್ಲ? ಅದು ಒಂದಾಯ್ತು. ಇವಾಗ ನಾವು ಒಂದ್ ಮಕ್ಕಳಿಗೆ ಸ್ಕೂಲ್ಗೆ ಓದಿಸ್ಬೇಕಂತಂದ್ರೆ, UKG ಹೋಗ್ಬೇಕಂದ್ರು 40,000-50,000 ಬೇಕು ಸರ್ ವರ್ಷಿಗೆ. ಹೌದು. ಇವ್ರು 15,000 ರೂಪಾಯಿ ಸ್ಯಾಲ್ರಿಯಲ್ಲಿ ಮಕ್ಕಳಿಗೆ ಓದಿಸ್ಬೇಕಾ ಅಥವಾ ಈ ಕಡೆ ಎಣ್ಣೆ ತಗೋಬೇಕಾ? ಪ್ರತಿ ಒಂದ್ರಲ್ಲಿ ಏರಿಕೆ ಮಾಡಿದ್ದಾರೆ ಸರ್. ನಮ್ಮ ರಾಜ್ಯದ ಕರ್ನಾಟಕದ ಅಷ್ಟು ಮೀಡಿಯಾಗಳು ಸೇರಿ ಸರ್ ಯಾಕೆ ಈ ತರ ಸ್ಯಾಲ್ರಿ ಈಗ ಪ್ರತಿಯೊಂದಕ್ಕೂ ಸರ್ವೆ ಮಾಡ್ತಾರೆ ಸರ್. ಈ ಬಡವರಿಗೆ 15,000ಗೆ ಹೆಚ್ಚು ಸ್ಯಾಲ್ರಿ ಕೊಡಲ್ಲ ಸರ್. ಈಗ ನಮ್ಮ ಬೀದರಲ್ಲೇ 15,000 ಅಭಾವ ಆಯ್ತು ಕೆಲಸ ಮಾಡ್ಬೇಕಾದ್ರೆ. ಯಾಕೆ ಸರ್ ಇದ್ರ ಬಗ್ಗೆ ಧ್ವನಿ ಎತ್ತಲ್ಲ? ನೀವು ನೋಡಿ ಸರ್, ಇವಾಗ ನನಗೆ 12,000 ರೂಪಾಯಿ ಸ್ಯಾಲ್ರಿ ಕೊಡ್ತಾರೆ. 12,000 ನನ್ನ ಮಕ್ಕಳಿಗೆ ವರ್ಷಿಗೆ 60,000 ರೂಪಾಯಿ ಮಕ್ಕಳಿಗೆ ಫೀಸ್ ಹೋಗುತ್ತೆ. ಈ ಉಳಿದಿದ್ದ ಪೆಟ್ರೋಲ್ ಆಗಿರ್ಬೋದು, ದಿನಸಿ ಅಂಗಡಿ ಆಗಿರ್ಬೋದು, ಒಂದ್ ತರಕಾರಿ ತಗೊಂಡ್ಬೇಕಂದ್ರೆ 80 ರೂಪಾಯಿ ಕೆಜಿ ಇದೆ. ಪ್ರತಿಯೊಂದು ಸರ್ಕಾರ ಚಿಂತನೆ ಮಾಡುತ್ತೆ. ಯಾಕೆ ಬಡವರ ಬಗ್ಗೆ ಚಿಂತನೆ ಮಾಡಲ್ಲ? ಓಟಿಗೆ ಮಾತ್ರ ನಾವು ಬೇಕಾ? ಓಟ್ ಬೇಕಾದ್ರೆ ನಿಮ್ಗೆ ಅದು ಕೊಡ್ತೀನಿ, ಇವಾಗ ಗ್ಯಾರಂಟಿ ಕೊಡ್ತಾ ಇದಾರೆ. ಗ್ಯಾರಂಟಿ ಕೊಟ್ಟು ಯಾರಿಗೆ ಸಾರ್ಥಕ ಆಗ್ತಾ ಇದೆ ಅದು? 2,000 ರೂಪಾಯಿ ಹೆಣ್ಮಕ್ಳಿಗೆ ಕೊಡ್ತಾ ಇದಾರೆ. ದುಡ್ಡು ಯಾರು ತಗೊಂತ ಇದಾರೆ? ನಮ್ದೇ ಅಲ್ವಾ? ಈಗ ಪ್ರತಿ ಒಂದ್ರಲ್ಲೂ ಏರಿಕೆ ಮಾಡ್ತಾ ಇದಾರೆ. ಬಸ್ ಫ್ರೀ ಕೊಟ್ರು, ಗಂಡ್ ಮಕ್ಕಳಿಗೆ ಜಾಸ್ತಿ ದುಡ್ಡು ಮಾಡಿದ್ರು. ಈಗ ಯಾವ ಸಾರ್ಥಕ ಮಾಡ್ಬೇಕು? ಸ್ಟೇಟು ಹೀಗೆ ಹಿಂಸೆ ಕೊಡ್ತಾ ಇದೆ ಜನಸಾಮಾನ್ಯರಿಗೆ, ಮತ್ತೊಂದ್ ಕಡೆ ಸೆಂಟ್ರಲ್ಲೂ ಹಿಂಸೆ ಕೊಡ್ತಾ ಇದೆ ಅನ್ನೋದು ನಿಮ್ಮ ಮಾತು. ಎಸ್, ಥ್ಯಾಂಕ್ ಯು ಇಷ್ಟೊತ್ತು ಮಾತನಾಡಿದಕ್ಕಾಗಿ. ಮತ್ತೊಬ್ರು ಕಾಲರ್ ಹಿಡಿದ್ದಾರೆ ಮೈಸೂರಿಂದ, ಪರಮೇಶ್ ಅಂತ ಹೇಳಿ. ಪರಮೇಶ್ ಅವರೇ ನಮಸ್ತೆ. ಸರ್ ನಮಸ್ಕಾರ ಸರ್. ಸರ್ ಹೇಳಿ ಸರ್. ಸರ್ ಈ ಟೋಲು ಅಂತಾರಲ್ಲ, ಸರ್ಕಾರದವ್ರಿಗೆ ಏನಿದೆ ಭಗವಂತ ಬುದ್ಧಿ ಕೊಟ್ಟಿದ್ದಾನೋ ಇಲ್ವೋ ಗೊತ್ತೇ ಆಗಲ್ಲ ಸರ್. ಅಲ್ಲ ಸರ್, ದೊಡ್ಡ ತಿಮಿಂಗ್ಲ ಹಿಡಿದ್ಬಿಟ್ಟು ಸಣ್ಣ ಪುಟ್ಟವರೆಲ್ಲ ಹಿಡ್ದು ಜನನ ಹಾಳು ಮಾಡ್ತಾರಲ್ಲ ಸರ್ ಇವರು. ಈಗ ಸಣ್ಣ ಪುಟ್ಟ ಟೋಲಿಗೆ
ಕೋಟಿಗಟ್ಟಲೆ ಹೊಡಿತಾರೆ ಸರ್ಕಾರದವರು, ಎಲ್ಲಾ ಕಣ್ಣು ತಿಂದಿ ಲೂಟಿ ಮಾಡ್ತಾರೆ. ಈ ಸಾಮಾನ್ಯ ಒಬ್ಬ ಬಡವ ಅಂತ 2 ವೀಲರ್ ಇಟ್ಕೊಳ್ಳೋಷ್ಟು ಯೋಗ್ಯತೆ ಇಲ್ಲ ಅಂದ್ರೆ ಇವರಿಂದ ಜೀವನ ಇನ್ನು ಹೆಂಗೆ ಮಾಡೋದು? ನಿಜ 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 ನಿಜ. ಹ? ಏನ್ ಸರ್? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅಲ್ಲ ಸರ್, ಸಾಮಾನ್ಯ ಒಬ್ಬ ಬಡವ ಇವತ್ತು ಪ್ರತಿಯೊಬ್ಬ ಕೂಲಿ ಮಾಡೋನು 2 ವೀಲರ್ ಇಟ್ಕೊತಾನೆ. ಹೌದು 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 ಪೆಟ್ರೋಲ್ ರೇಟ್ ಗಗನಕ್ಕೆ ಹೋಯ್ತಾ ಇದೆ. ಹೌದು. ಕೂಲಿಗಳು ಎಷ್ಟು ಕೊಟ್ಟಿದ್ದಾರೋ ಅಗತ್ಯ ವಸ್ತುಗಳೆಲ್ಲ ಮೇಕ್ ಹೋಯ್ತಾ ಇದೆ. ಓಕೆ. ಇವರು ಫ್ರೀ ಅನ್ನೋ ಹೆಸರಲ್ಲಿ ಕೊಟ್ಬಿಟ್ಟು ಈಗ ನೋಡಿ ಸ್ಟೇಟು ಸೆಂಟ್ರಲ್ ಇಬ್ರು ಕಳ್ರೇನೆ, ಇದ್ರಲ್ಲಿ ಯಾರು ಸಾಧ್ಯಗಳಿಲ್ಲ ಸರ್. ಎಕ್ಸಾಕ್ಟ್ಲಿ ನೀವು ಹೇಳಿದ್ ಕರೆಕ್ಟು. ಬಟ್ ನೋಡೋಣ ಸರ್ ಎಲ್ಲಿ ತನಕ ಹಿಂಗೆ ಜನರನ್ನ ದೋಚೋ ಕೆಲಸ ಆಗುತ್ತೆ ಅಂತ ಹೇಳಿ. ಯಾಕಂದ್ರೆ ಎಲ್ಲರೂ ಸೇರಿ ಒಟ್ಟಾಗಿ ಧ್ವನಿ ಎತ್ತಬೇಕು. ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ ಹೇಳಿ. ಇದರ ಜೊತೆಗೆ ಜನಸಾಮಾನ್ಯರು ಕೂಡ ನಮ್ಮ ಜೊತೆಗೆ ಮಾತನಾಡಿದ್ದಾರೆ. ಪವರ್ ಟಿವಿ ಫೀಲ್ಡ್ಗೆ ಇಳಿದು ಬೈಕ್ ಸವಾರರನ್ನ ಮಾತನಾಡಿಸುವಂಥ ಕೆಲಸ ಆಗುತ್ತೆ. ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಯಾರಿಗಾರಿಗೆ ಏನೇನು ಹೇಳಿದ್ದಾರೆ ಬನ್ನಿ ತೋರಿಸ್ತೀನಿ. ಮೇಡಮ್, ಅವರು ಫಾಸ್ಟ್ಯಾಗಿಗೆ ದುಡ್ಡು ತಗೊಂಬಿಡ್ಲಿ, ಮೊದಲು ರೋಡ್ ರೆಡಿ ಮಾಡ್ಬಿಟ್ಟು ಏನ್ ಬೇಕಿದ್ರು ತಗೊಳ್ರಿ. 10 ರೂಪಾಯಿ 20 ರೂಪಾಯಿ ಕೊಡಕ್ ಬೇಜಾರಾಗಲ್ಲ. ಈ ರೋಡ್ಗಳು ಹಿಂಗೆ ಇಕ್ಕಂಬಿಟ್ಟು ಅದಕ್ಕೂ ಫಾಸ್ಟ್ಯಾಗಿ ಕಟ್ಟಬೇಕು, ದುಡ್ಡು ಕಟ್ಟಬೇಕು ಅಂದ್ರೆ ಯಾರು ಕಟ್ಟೋದಕ್ಕೆ ರೆಡಿ ಇಲ್ಲ. ರೋಡ್ಗಳು ಇಲ್ಲೇ ನೋಡಿ ಸಾಕು, ಇಲ್ಲೇ ಸರ್ಕಲ್ ಅಲ್ಲೇ ಗುಂಡಿ ಬಿದ್ದಿದ್ದಾವೆ. ಈ ಟ್ರಾಫಿಕ್ ಅದ್ರ ಜೊತೆ ಫಾಸ್ಟ್ಯಾಗಿ ಹೋಗ್ಬೇಕು ಅಂದ್ರೆ ಕಟ್ಟಣ, ಟ್ರಾಫಿಕ್ ಕಮ್ಮಿ ಆಗ್ಲಿ, ರೋಡ್ಗಳು ರೆಡಿ ಆಗ್ಲಿ, ಬೇಕಿದ್ರೆ ಕಟ್ಟಣ ಮೇಡಮ್. ರೋಡ್ ರೆಡಿ ಆಗ್ಲಿ ಫಸ್ಟ್, ಆಮೇಲೆ ಕಟ್ಟಣ. 2 ವೀಲರ್ಸ್ ಇರೋದೇ ಮಿಡ್ ಎಕನಾಮಿಕ್ ಪೀಪಲ್ಗಳಿಗೆ. ಸೊ ಅವರಿಗೆಲ್ಲ ಟೋಲ್ ಹಾಕೊಂಡು ಕುತ್ಕೊಂಡ್ರೆ ಅವ್ರಗಳಿಗೂ ಕೂಡ ಕಮ್ಯುನಿಟಿಂಗ್ ಪ್ರಾಬ್ಲಮ್ಸ್ ಆಗುತ್ತೆ. ಜೊತೆಗೆ ಎಲ್ಲ ಹೈಯರ್ ಎಂಡ್ ವೆಹಿಕಲ್ಸ್ಗಳಿಗೆ ಹೋಗೋಕ್ಕಾಗಲ್ಲ. ಇಲ್ಲಾಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳನ್ನ ಇವರು ಜಾಸ್ತಿ ಮಾಡಿ ಇನ್ನೂ ಕನ್ವೀನಿಯಂಟ್ ಮಾಡಿದ್ರೆ 2 ವೀಲರ್ಸ್ಗಳಿಗೆ ಅವ್ರಿಗೂ ಕೂಡ ಇದಾಕಿದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಜಾಸ್ತಿ ಮಾಡಿ ಇವೆಲ್ಲ ಹಾಕೋದ್ರಕ್ಕಿಂತ. ಯಾಕಂದ್ರೆ ಎಲ್ಲದಕ್ಕೂ ಒಂದು ಇಂಟರ್ಲಿಂಕಿಂಗ್ ಡ್ಯಾಮೇಜಸ್ಗಳು ಇರುತ್ತೆ. ಎಲ್ಲದೂ ಕೂಡ ಮಲ್ಟಿ ಡೈಮೆನ್ಷನಲ್ ವ್ಯೂ ನೋಡ್ಕೊಂಡು ಇವ್ರು ಮಾಡಬೇಕಾಗತ್ತೆ. ಸೊ ಇವರು ಒಂದು ಟೋಲ್ 2 ವೀಲರ್ಸಿಗೆ ಮಾಡಬೇಕಾದ್ರೆ ಅದೇ ಕನ್ಸಿಡರಿಂಗ್ ಎಕನಾಮಿಕ್ ರೀಸನ್ಸ್ ಮಾಡಬಾರ್ದು. ಬಿಕಾಸ್ ಮೇಲೆ ಡಿಪೆಂಡ್ ಆಗುತ್ತೆ, ಅದು ಓನು ಡಿಸಿಷನ್ ಹೇಳೋದಿಕ್ಕಾಗಲ್ಲ. ಜನಗಳು ಒಬ್ಬೊಬ್ರು ಬೇಕು ಅಂತಾರೆ, ಅವರು ಬೇಡ ಅಂತಾರೆ. ಸೊ ಅದನ್ನ ಕಲೆಕ್ಟ್ ಮಾಡಿದ್ದ ಟೋಲ್ ಕಲೆಕ್ಟ್ ಮಾಡಿದ್ದ ಅಮೌಂಟ್ ಏನಿದೆಯಲ್ಲ ಅದು ಸರಿಯಾದ ದಾರಿನಲ್ಲಿ ಸರಿಯಾಗಿ ಏನು ನಮಗೆ ಬೇಕಾಗಿರೋ ಜಾಗಗಳು, ಈ ಗುಂಡಿಗಳೆಲ್ಲ ಎಲ್ಲ ಇದಾವಲ್ಲ ಅದನ್ನ ಯೂಸ್ ಮಾಡ್ಕೊಂಡ್ರೆ ಬೆಟರು ಅನ್ಕೊಳ್ತೀನಿ. ಇದು ದ್ವಿಚಕ್ರ ವಾಹನ ಸವಾರರ ಮಾತು. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಜುಲೈ 15ನೇ ತಾರೀಕಿಂದ ಈ ರೂಲ್ಸ್ ಜಾರಿಗೆ ತರ್ತಾರೋ ಅಥವಾ ಇದನ್ನ ಕೈ ಬಿಡ್ತಾರೋ ಜನರ ಆಕ್ರೋಶವನ್ನ ನೋಡಿ ಕಾದ್ ನೋಡೋಣ.